ಶಿಕ್ಷಣ ಇಲ್ಲ, ಹಣ ಇಲ್ಲ. ನಾನು ಹುಟ್ಟಿದ್ದು ಚಿಕ್ಕೂರೇ. ಆದರೆ ಒಂದು ಮಾತ್ರ ಇತ್ತು, ಆತ್ಮವಿಶ್ವಾಸ. ನಾನು ಚಿಕ್ಕವನಾಗಿದ್ದಾಗ ಅಮ್ಮ ಒಂದಿನ ಅಪ್ಪನ್ನ ಬೈತಿದ್ರು. ಅಮ್ಮ ಕೇಳಿದ್ರು, ಮಗುಗೆ ಕೊಡಕ್ಕೆ ಊಟ ಇಲ್ಲ, ತಗೊಂಬರ್ಬೇಕು ತಾನೆ ದಿನಸಿ ಸಾಮಾನು. ಅಪ್ಪ ಹೇಳ್ತಾರೆ, ನನ್ನ ಹತ್ರ ಹಣ ಇದೆಯಾ, ಇದ್ರೆ ತಗೊಂಡ್ ಬರಲ್ವಾ? ಇದನ್ನ ನಾನು ನೋಡ್ತಾ ಇದ್ದೆ. ಈಗ ನೀವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರ್ತೀರ. ನಾನು ಏನ್ ಮಾಡಿದೆ ಅಂದ್ರೆ, ಸ್ಕೂಲ್ಗೆ ಗುಡ್ ಬೈ ಹೇಳ್ಬಿಟ್ಟೆ. ನೆಲ್ಲೂರಿನಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಜುವೆಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅದು. ಸೊ ನಾನಲ್ಲಿ ಹೋಗಿ ಒಂದು ಜುವೆಲ್ ಫ್ಯಾಕ್ಟ್ರಿನಲ್ಲಿ ಕೆಲ್ಸಕ್ಕೆ ಸೇರಿದೆ. ಕ್ವಿಕ್ ಆಗಿ ಲರ್ನ್ ಮಾಡಕ್ಕೆ ಶುರು ಮಾಡಿದೆ. ಎಲ್ಲಿ ನೋಡಿದ್ರು ನೆಲ್ಲೂರಿನಲ್ಲಿ ಆಚಾರಿ ಅಂಗಡಿನೇ. 50 ಜನ ಇಟ್ಕೊಂಡು 100 ಜನ ಇಟ್ಕೊಂಡು ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಫ್ಯಾಕ್ಟರಿ ಇತ್ತು. ಅಲ್ಲಿ ಜುವೆಲ್ರಿ ತಯಾರಿಸ್ತಿದ್ರು. ಅಡ್ಡಿಗೆ ಜುಮ್ಕಿ ಎಲ್ಲ ತುಂಬಾ ಫೇಮಸ್. ಆದ್ರೆ ನನ್ನ ಮೈಂಡ್ ಅಲ್ಲಿ ಇದ್ದ ಒಂದೇ ಒಂದು ಡೌಟ್ ಏನಂದ್ರೆ, ಇದೆಲ್ಲ ಎಲ್ಲಿ ಹೋಗುತ್ತೆ? ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಕೇರಳನಲ್ಲಿ ಜುವೆಲ್ರಿ ದೊಡ್ಡ ಸೇಲ್ ಆಗ್ತಿತ್ತು. ಒಂದು 3 ವರ್ಷದಲ್ಲಿ ಸುಮಾರಾಗಿ ಲರ್ನ್ ಮಾಡ್ಕೊಂಡೆ. ಆಗ 48 ಗ್ರಾಮ್ ಅಮ್ಮನ ಹತ್ರ ಬ್ಯಾಂಕ್ ನಲ್ಲಿ ಇತ್ತು. 4 ಬಳೆ, ಅದೇ ಮನೇಲಿದ್ದ ಒಂದೇ ಒಡವೆ. ನಾನು ಅದನ್ನ ತಗೊಂಡೋಗಿ ಮೆಲ್ಟ್ ಮಾಡಿ ಅದರಿಂದ ಜುಮ್ಕಿ ತಯಾರು ಮಾಡಿದೆ. ನಾನು ಆಚಾರಿಗಳ ಜೊತೆ ತಾನೇ ಇದ್ದೆ. ಅದನ್ನ ಮಾರ್ಬೇಕು ಅನ್ಕೊಂಡು ಪಕ್ಕದಲ್ಲಿ ಯಾವ ಊರಂದ್ರೆ ಚೆನ್ನೈ. ಸೊ ನಾನು ಚೆನ್ನೈಗೆ ಬಂದು ಅದನ್ನ ತುಂಬಾ ಕಡೆ ಟ್ರೈ ಮಾಡಿ ಒಂದ್ ಅಂಗಡಿಯಲ್ಲಿ ಮಾರ್ದೆ. ಆ ಅಂಗಡಿ ಹೆಸರು ಬಂದು ಲಲಿತಾ ಜುವೆಲ್ರಿ. ಸೊ ನಾನು ಫಸ್ಟ್ ಸೇಲ್ ಮಾಡಿದ್ದು ಲಲಿತಾ ಜುವೆಲ್ರಿನಲ್ಲೇ. ಹಾಗೆ ಆಚಾರಿ ಬ್ರದರ್ಸ್ ಎಲ್ರಿಗೂ ನನ್ನ ಮೇಲೆ ಒಳ್ಳೆ ಗುಡ್ ವಿಲ್ ಉಂಟಾಯ್ತು. ಆಚಾರಿ ಕೊಡೋ 100 ಗ್ರಾಮ್ 200 ಗ್ರಾಮ್ ಅಂತ ಕೊಟ್ಟು ತುಂಬಾ ಜನ ಕೊಡಕ್ ಶುರು ಮಾಡಿದ್ರು. ನೋಡಿದ್ರೆ ಒಂದು 3 ಇಯರ್ಸ್ ನಲ್ಲಿ ನಾನೊಂದು ಒಳ್ಳೆ ಸೈಜಬಲ್ ಹೋಲ್ಸೇಲರ್ ಆಗ್ಬಿಟ್ಟೆ. ಮೊದಲು ಪ್ಯಾಕೆಟ್ ನಲ್ಲಿ ತಗೊಂಡು ಹೋಗ್ತಿದ್ದ ನಾನು ಈಗ ಸೂಟ್ ಕೇಸ್ ನಲ್ಲಿ ಅಭ್ಯಾಸ ಮಾಡ್ಕೊಂಡೆ. ಆಗ ನಾನು ಆಂಧ್ರನಲ್ಲಿ ಸಪ್ಲೈ ಮಾಡ್ತಿದ್ದೆ. ಹೈದರಾಬಾದ್, ವಿಜಯವಾಡ ಅಂತ ಎಲ್ಲ ಕಡೆ ಹೋಗ್ತಿದ್ದೆ. ಚೆನ್ನೈಗೆ ಮಾತ್ರ ನಾನು ಒಂದಿನಕ್ಕೆ 3 ಟ್ರಿಪ್ ಹೊಡಿತಿದ್ದೆ. ಬಸ್ನಲ್ಲೇ ಹೋಗ್ತಿದ್ದೆ. ಆಗ ನನ್ನ ಹತ್ರ ಕಾರ್ ಇರ್ಲಿಲ್ಲ. ಚೆನ್ನೈನಲ್ಲಿ ಬಹಳ ಜ್ಯುವೆಲರ್ಸ್ಗೆ ಸಪ್ಲೈ ಮಾಡ್ತಿದ್ದೆ. ದೊಡ್ಡ ಹೋಲ್ಸೇಲರ್ ಏನಲ್ಲ, ಆದ್ರೆ ನಾನು 10 ಜನ ಇದ್ರೆ ನಾನು ಅದ್ರಲ್ಲಿ ಒಬ್ನಾಗಿದ್ದೆ. ಆ ಹೆಸರು ಬಂತು. ಹಾಗೆ ಅಭ್ಯಾಸ ಮಾಡ್ಕೊಂಡು ಲಲಿತಾ ಜ್ಯುವೆಲರಿಗೆ ಮೇನ್ ಸಪ್ಲೈಯರ್ ಆಗಿ ನಾನು ಆಗ್ಬಿಟ್ಟೆ. 1999 24ನೇ ತಾರೀಕು ಫೆಬ್ರವರಿ. ಲೈಫ್ ನಲ್ಲಿ ದೊಡ್ಡ ಟ್ವಿಸ್ಟ್. ಎಲ್ಲರೂ ಅನ್ಕೊಂಡಿರೋ ಹಾಗೆ ನಾನು ಲಲಿತಾ ಜ್ಯುವೆಲರಿ ಫೌಂಡರ್ ಅಲ್ಲ ರೀ. ನಾನು ಲಲಿತಾ ಜ್ಯುವೆಲರಿನ ಟೇಕ್ ಓವರ್ ಮಾಡ್ಕೊಂಡೆ. ಆಕ್ಚುಯಲ್ ಫೌಂಡರ್ ಬಂದು ಲಲಿತಾ ಜ್ಯುವೆಲರಿಗೆ ಮಿಸ್ಟರ್ ಕಂದಸ್ವಾಮಿ ಅಯ್ಯ. ನೈಟ್ ಸುಮಾರು 9 o'clock ನಾನು ಅಯ್ಯ ಅವ್ರು ನೋಡಕ್ ಹೋಗಿದ್ದೆ. ಆ ಸಮಯದಲ್ಲಿ ಅಯ್ಯ ಹೇಳಿದ್ರು, ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ. ಕಿರಣ್, ನಾನ್ ಸೂಸೈಡ್ ಮಾಡ್ಕೋತೀನಿ ಅಂದ್ರು. ಏನಾಯ್ತಪ್ಪ ಅಂತ ಕೇಳಿದೆ. ಇಲ್ಲ, ಸಾಲ ಜಾಸ್ತಿ ಆಯ್ತು, ನಾನು ಈ ವಯಸ್ಸಿನಲ್ಲಿ ಜೈಲ್ಗೆ ಹೋಗಕ್ಕಾಗುತ್ತಾ? ನಾನೊಂದು 5 ನಿಮಿಷ ಯೋಚನೆ ಮಾಡಿ ನೋಡಿದೆ. ತುಂಬಾ ಯೋಚನೆ ಮಾಡ್ಲಿಲ್ಲ. ನಾನು ಒಂದೇ ಒಂದು ಯೋಚನೆ ಮಾಡಿದೆ. ಏನ್ ಗೊತ್ತಾ? ಈ ಅಂಗಡಿ ಮುಚ್ಚಬಾರ್ದು. ಇವತ್ತು ನಾನು ಈ ಪರಿಸ್ಥಿತಿಲಿ ಇದೀನಿ ಅಂದ್ರೆ ಈ ಲಲಿತಾ ಜ್ಯುವೆಲ್ರಿ ಆಶೀರ್ವಾದದಿಂದಲೇ ಡೆವಲಪ್ ಆದೆ. ಫಸ್ಟ್ ನನಗೆ ಅನ್ನ ಹಾಕಿದ್ದು ಲಲಿತಾ ಜ್ಯುವೆಲ್ರಿನೇ. ಅಪ್ಪ, ನೀವು ವರಿ ಮಾಡ್ಕೋಬೇಡಿಪ್ಪ, ಇದನ್ನ ನಾನ್ ರನ್ ಮಾಡ್ತೀನಿ ಹಿಂದೆ. ಅವಾಗ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವತ್ ನೈಟ್ 12:30 1 ಇರ್ಬೋದು, ಇಮಿಡಿಯೇಟ್ ಆಗಿ ಕಿರಣ್ ಕುಮಾರ್ ಹೆಸರಿಗೆ ಬದಲಾಯಿಸಿದ್ರು. ನಾನು ಇಮಿಡಿಯೇಟ್ ಆಗಿ ಸೆಟಲ್ ಮಾಡ್ಬೇಕಾಗಿದ್ದೆಲ್ಲ ಮಾಡ್ಬಿಟ್ಟೆ. ಆದ್ರೆ 2-3 ದಿನ ಆದ್ಮೇಲೆ ಏನ್ ನಡೀತು ಅಂದ್ರೆ, ನಾನು ಹೋಲ್ಸೇಲ್ ಮಾಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ, ಒಳ್ಳೆ ವ್ಯಾಪಾರ ಮಾಡ್ತಿದ್ದೆ. ಎಲ್ಲ ಅಂಗಡಿಯವರು ಸೇರಿ, ಇನ್ಮೇಲೆ ನಾವು ಕಿರಣ್ ಕುಮಾರ್ ಹತ್ರ ಒಡವೆ ತಗೋಬಾರ್ದು, ಇವ್ರು ನಮ್ಗೆ ಇನ್ಮೇಲೆ ಕಾಂಪಿಟೇಟರು, ಸೊ ಇನ್ಮೇಲೆ ನಾವು ಕಿರಣ್ ಕುಮಾರ್ ಹತ್ರ ಯಾವ ಜ್ಯುವೆಲ್ರಿನೂ ಯಾವ ಡಿಸೈನು ತಗೋಬಾರ್ದು ಅಂತ ಹೇಳಿ ಒಂದು ಡಿಸಿಷನ್ ತಗೋತಾರೆ. ಒಂದೇ ದಿನದಲ್ಲಿ ಚೆನ್ನಾಗಿ ನಡೀತಿದ್ದ ಹೋಲ್ಸೇಲ್ ಬಿಸ್ನೆಸ್ ಟೋಟಲ್ ಔಟ್. ಏನೋ ಮಿಸ್ಟೇಕ್ ಮಾಡಿದೆ ಅಂತ ಫೀಲ್ ಮಾಡಿದೆ. ಆದ್ರೆ ಒಂದೇ ಒಂದು ವಿಷಯ, ಆತ್ಮವಿಶ್ವಾಸನ ನಾನ್ ಬಿಡ್ಲಿಲ್ಲ. ನಾನ್ ಹೇಳ್ದೆ, ನಾನು ಏನೂ ಇಲ್ದೆ ಬರೀ 48 ಗ್ರಾಮ್ ಇಟ್ಕೊಂಡೆ ಕಿಲೋಗಳಲ್ಲೇ ಮಾರಿದೀನಿ. ಮತ್ತೊಮ್ಮೆ ಒಂದು ಚಾಲೆಂಜ್ ಆಗಿ ಇದನ್ನು ಶುರು ಮಾಡೋಣ, ಇದನ್ನು ಮಾಡಿ ನೋಡೋಣ. ಆದ್ರೆ ಒಂದೇ ಒಂದು ನಂಬಿಕೆ, ನಾನ್ ಸೋಲಲ್ಲ. 6 ತಿಂಗಳಾಯ್ತು. ಆಗ ನಾನು ರೀಟೇಲ್ ಮಾಡ್ತಾ ಇದ್ದೆ, ಅಂದ್ರೆ ಲಲಿತಾ ಜ್ಯುವೆಲ್ರಿಗೆ ರೀಟೇಲ್. ಸೊ ನಾನ್ ಕೂಡ ಬಜಾರ್ನಲ್ಲಿ ಏನ್ ರೇಟೋ ಅದೇ ಕೊಡ್ತಾ ಇದ್ದೆ. ಸೊ ಒಂದು 6 ತಿಂಗಳಾದ್ಮೇಲೆ ಸಡನ್ ಆಗಿ ಒಂದು ಐಡಿಯಾ ಬಂತು ನೈಟ್ ನಲ್ಲಿ. ಏನಿದು, ನಾನ್ ಹೋಲ್ಸೇಲರ್ ತಾನೆ, ನಾನ್ ರೀಟೇಲರ್ ಅಲ್ವಲ್ಲ, ಅಂದ್ರೆ ನಾನ್ ಹೋಲ್ಸೇಲರ್ ರೇಟಿಗೆ ತಾನೆ ಕೊಡ್ಬೇಕು. ಆ ಐಡಿಯಾ ಬಂತು. ಅಲ್ಲಿಂದ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಯ್ತು. ಲಾಭ ಕಮ್ಮಿನೇ ಪರವಾಗಿಲ್ಲ, ಆದ್ರೆ ಸೇಲ್ಸ್ ಜಾಸ್ತಿ. ಎಲ್ಲ ಆಭರಣಗಳನ್ನು ಹೋಲ್ಸೇಲ್ ಪ್ರೈಸ್ಗೆ ಕೊಟ್ಟೆ. ಇವತ್ತಿಗೂ ಕೊಡ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲದೆ ನಾನೇ ಆಡ್ಸ್ ನಲ್ಲಿ ಬಂದು ನೇರವಾಗಿ ಹೇಳಕ್ ಶುರು ಮಾಡಿದೆ. ಕಸ್ಟಮರ್ಗಳು ಅವರೇ ಬಂದು ಬೆಲೆನ ಕಂಪೇರ್ ಮಾಡಕ್ಕೆ ಹೇಳಿದೆ. ನಾನ್ ಲಲಿತಾ ಜ್ಯುವೆಲ್ರಿ ಟೇಕ್ ಓವರ್ ಮಾಡಿದಾಗ ಗ್ರೌಂಡ್ ಫ್ಲೋರ್ ಮಾತ್ರನೇ ಇತ್ತು. ಫಸ್ಟ್ ಫ್ಲೋರ್ ನಲ್ಲಿ ಒಂದು ಚಿಕ್ಕ ಸಿಲ್ವರ್ ಸೆಕ್ಷನ್ ಇತ್ತು. ಹಾಗೆ ಸ್ಲೋ ಆಗಿ ಶುರು ಮಾಡಿ 1 ಅಂಗಡಿ, 2 ಅಂಗಡಿ, 3 ಅಂಗಡಿ, ಹಾಗೆ ಲಲಿತಾ ಜ್ಯುವೆಲರಿ
50ನೇ ಅಂಗಡಿ ಈಗ ನೆಲ್ಲೂರಿನಲ್ಲಿ ಶುರು ಮಾಡಿದ್ದೀನಿ. ಯಾಕಂದ್ರೆ ನೆಲ್ಲೂರಿನಿಂದಾನೇ ನಾನು ಬಂದಿದ್ದು. 50 ಶೋರೂಮ್ಸ್. ಆದ್ರೆ ಇದೆಲ್ಲ ಬರೀ ನಂಬರ್ಸ್. ಅದಕ್ಕಿಂತ ಮೇಲೆ ಒಂದಿರ್ಬೇಕು. ಅದು ನಿಮಗೆ ನಿಮ್ಮೇಲಿರೋ ನಂಬಿಕೆ. ನಮ್ ತಂದೆ ತುಂಬಾ ದಿನ ಕಾಲ್ಗೆ ಚಪ್ಲಿ ಕೂಡ ಹಾಕ್ತಿರ್ಲಿಲ್ಲ. ಹಾಗಂದ್ರೆ ನಮ್ ಪೊಸಿಷನ್ ನಿಮ್ಗೆ ಅರ್ಥ ಆಗಿರುತ್ತೆ. ಆ ಫ್ಯಾಮಿಲಿಯಿಂದ ಅಲ್ಲಿಂದ ನಾನು ಬಂದಿದ್ದೀನಿ. ಇದೇ ನನ್ನ ಲೈಫ್ನ ರಿಯಲ್ ಸ್ಟೋರಿ. ಬಡತನ ಇರುತ್ತೆ, ಪೈಪೋಟಿ ಇರುತ್ತೆ, ಮೋಸ ಇರುತ್ತೆ. ಆದ್ರೆ ಬಿಡದೆ ಫೈಟ್ ಮಾಡ್ಬೇಕು. ನನ್ನಿಂದ ಸಾಧ್ಯವೆಂದರೆ ನಿಮ್ಮಿಂದಲೂ ಸಾಧ್ಯವೇ. ನಥಿಂಗ್ ಈಸ್ ಈಸಿ, ನಥಿಂಗ್ ಈಸ್ ಇಂಪಾಸಿಬಲ್. ಈ ಸಮಯದಲ್ಲಿ ಈ ವಿಷಯ ಹೇಳ್ಬೇಕು ಅಂತ ತೋಚ್ತು.